ಚಿಕ್ಕಮಗಳೂರಿನಲ್ಲಿ ಹೈ ಡ್ರಾಮಾ ನಡೆದು ಹೋಗ್ತಾ ಇದೆ. ಸಿಟಿ ರವಿ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಕಾಫಿ ನಾಡ್ನಲ್ಲಿ ಕೈ ಮತ್ತೆ ಕಮಲ ನಾಯಕರ ಡೆವಲಪ್ಮೆಂಟ್ ಹೈ ಡ್ರಾಮಾ ನಡೀತಾ ಇರೋದು. ಚಿಕ್ಕಮಗಳೂರಿನಲ್ಲಿ ಹೈ ಡ್ರಾಮಾ, ಸಿಟಿ ರವಿ ಮೇಲೆ ಹಲ್ಲೆ. ಕಾಫಿ ನಾಡ್ನಲ್ಲಿ ಕೈ ಕಮಲ ನಾಯಕರ ಡೆವಲಪ್ಮೆಂಟ್ ಹೈ ಡ್ರಾಮಾ ಇದು. ರಾಂಪುರದ ಗ್ರಾಮದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಗಲಾಟೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ ನಡೀತಾ ಇದೆ. ಕೈಕಮಲ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ರಸ್ತೆ ಕಾಮಗಾರಿ ವಿಚಾರವಾಗಿ ಕಾರ್ಯಕರ್ತರ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಈ ಚಿಕ್ಕಮಗಳೂರಿನಲ್ಲಿ ನಡೀತಾ ಇರುವಂತಹ ಹೈ ಡ್ರಾಮಾದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಕಾಫಿ ನಾಡ್ನಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರ ಡೆವಲಪ್ಮೆಂಟ್ ನಡುವೆ ನಡೀತಾ ಇರುವಂತಹ ಹೈ ಡ್ರಾಮಾ ಇದು. ಏನು ಕಾಂಗ್ರೆಸ್ನವರು ನಾವು ಡೆವಲಪ್ಮೆಂಟ್ ಮಾಡಿದೀವಾ ಅಥವಾ ಬಿಜೆಪಿ ಅವರು ನಾವು ಡೆವಲಪ್ಮೆಂಟ್ ನ ಮಾಡಿದೀವಾ ಅಂತೇಳಿ ಇವರಿವರ ನಾಯಕರ ಡೆವಲಪ್ಮೆಂಟ್ ನ ನಡುವೆ ಹೈ ಡ್ರಾಮಾ ನಡೀತಾ ಇದೆ. ರಾಂಪುರದ ಗ್ರಾಮದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಗಲಾಟೆ ಇದು. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ನಾವು ಇಷ್ಟು ಮಾಡಿದೀವಿ, ನಾವು ಅಷ್ಟು ಮಾಡಿದೀವಿ ಅಂತ ನೋಡಿದ್ರೆ ಯಾರು ಏನೋ ಮಾಡಿಲ್ಲ, ಎಲ್ಲವೂ ಹಾಗಾಗಿ ಬೆದದೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಈಗ ತಳ್ಳಾಟ ನೂಕಾಟ ಕೂಡ ನಡೀತಾ ಇದೆ. ಕರೆಕ್ಟ್ ಆಗಿ ರಾಂಪುರದಲ್ಲಿ ಚಿಕ್ಕಮಗಳೂರು ರೋಡ್ಗಳಲ್ಲಿ ಕೆಲವೊಂದು ಕಡೆ ನೋಡ್ಬಿಟ್ರೆ ಆ ರೋಡ್ಗಳ ಅವಸ್ಥೆ ಹೇಗಿರುತ್ತೆ ಅಂತಂದ್ರೆ ಬರೀ ಗುಂಡಿಗಳೇ. ಎಲ್ಲಿ ಹಂಸ ಹಾಕ್ಬೇಕು, ಹಂಸ ಹಾಕದ್ಮೇಲೆ ಎಲ್ಲಿ ಏನು ಪೈಂಟ್ ಬಳಿಬೇಕು ಏನೂ ಇರೋದಿಲ್ಲ ಕೆಲವೊಂದು ಕಡೆ. ಇದನ್ನ ಇವರು ಡೆವಲಪ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವರಿವರೇ ಕಾರ್ಯಕರ್ತರು ಕಿತ್ತಾಡೋದಿಲ್ಲಿ ಗೊತ್ತಾ. ಕೈಕಮಲ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೀತು. ಅದಾದ ನಂತರ ಗುದ್ದಾಟ ತಳ್ಳಾಟ ಮುಂದಾಗ್ತಾ ಇದ್ದಂತೆ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಅಲ್ಲಿ ದೌಡಾಯಿಸಿ ಬರ್ತಾರೆ, ಹರಸಾಹಸವನ್ನ ಪಡ್ತಾರೆ ಪೊಲೀಸರು. ಕೊನೆಗೂ ಅಲ್ಲಿ ನಿಯಂತ್ರಿಸ್ತಾರೆ ಪೊಲೀಸರು. ಎಂಎಲ್ಸಿ ಸಿಟಿ ರವಿ ಬಂದಾಗ ಬಿಜೆಪಿಗರಿಂದ ಘೋಷಣೆ. 5,800 ಕೋಟಿ ಅನುದಾನ ಮೆಡಿಕಲ್ ಕಾಲೇಜು ತಂದಿದ್ದು ನಾನು. 2022ರಲ್ಲಿ ಸ್ಯಾಂಕ್ಷನ್ ಆದ ಕಾಮಗಾರಿಗೆ ಈಗ ವರ್ಕ್ ಆರ್ಡರ್. ಕಾಂಗ್ರೆಸ್ ಶಾಸಕ ತಮ್ಮಯ್ಯ ವಿರುದ್ಧ ಸಿಟಿ ರವಿ ಈಗ ವಾಗ್ದಾಳಿ ನಡೆಸ್ತಾ ಇರೋದು. ಸಿಟಿ ರವಿ ತಂಡ ಅನುದಾನಕ್ಕೆ ಇವರು ಪೋಸ್ ಕೊಡ್ತಿದ್ದಾರೆ. ಕೈ ನಾಯಕರ ಬಗ್ಗೆ ಬಿಜೆಪಿ ಕಾರ್ಯಕರ್ತರಿಂದ ವ್ಯಂಗ್ಯವಾದಂತ ಮಾತುಗಳು ಕೇಳಿ ಬರ್ತಾ ಇರೋದು. ಸಿಟಿ ರವಿ ಬಿಜೆಪಿಗರ ವರ್ತನೆಗೆ ಈಗ ಕೈ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೋಡಿ, ಎಂಎಲ್ಸಿ ಸಿಟಿ ರವಿ ಬಂದಾಗ ಬಿಜೆಪಿಗಿನಿಂದ ಒಂದಷ್ಟು ಘೋಷಣೆಗಳು ಬರುತ್ತೆ. 5,800 ಕೋಟಿ ಅನುದಾನ ಏನಿದೆ ಮೆಡಿಕಲ್ ಕಾಲೇಜ್ಗೆ ಕೊಟ್ಟಿರೋದು ಅದು ತಂದಿದ್ದೆ ನಾವು. 2022ರಲ್ಲಿ ಸ್ಯಾಂಕ್ಷನ್ ಆದಂತಹ ಕಾಮಗಾರಿ ಈಗ ವರ್ಕ್ ಆರ್ಡರ್ ಬರ್ತಾ ಇದೆ. ಕಾಂಗ್ರೆಸ್ ಶಾಸಕ ತಮ್ಮಯ್ಯ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸ್ತಾ ಇರೋದು. ಅಂದ್ರೆ ಎಷ್ಟರ ಮಟ್ಟಿಗೆ ನೀವು ಇದನ್ನ ಅನುದಾನಕ್ಕೆ ತಂದಿದ್ದೀರಿ, ಅನುಷ್ಠಾನವನ್ನಗೊಳಿಸಿದ್ದೀರಿ ಅಂತೇಳಿ ಸಿಟಿ ರವಿ ವ್ಯಂಗ್ಯವಾಗಿ ವಾಗ್ದಾಳಿಯನ್ನ ಮಾಡಿರೋದು. ಸಿಟಿ ರವಿ ತಂದಂತ ಅನುದಾನಕ್ಕೆ ಇವರು ಪೋಸ್ ಕೊಡ್ತಿದ್ದಾರೆ ಅಷ್ಟೇ ಅಂತ ಕೈ ನಾಯಕರ ಬಗ್ಗೆ ಬಿಜೆಪಿ ಕಾರ್ಯಕರ್ತರಿಂದ ವ್ಯಂಗ್ಯವಾದಂತ ಮಾತು ಬರ್ತಾ ಇರೋದು. ಸಿಟಿ ರವಿ ಬಿಜೆಪಿಗರ ವರ್ತನೆಗೆ ಕೈ ನಾಯಕರು ಒಂದ್ ಕಡೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇತ್ತ ಸಿಟಿ ರವಿ ಮೇಲೆ ಹಲ್ಲೆಗೂ ಕೂಡ ಪ್ರಯತ್ನವನ್ನ ಮಾಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇರೋದ್ರಿಂದ ಪೊಲೀಸರು ಕೂಡ ಅಷ್ಟೇ ಬಿಗಿ ಭದ್ರತೆಯಿಂದ ಅಲ್ಲಿ ಕಾಪಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬ್ಯಾರಿಗೇಡ್ಗಳನ್ನು ಕೂಡ ಹಾಕುವ ಮುಖಾಂತರ ಒಂದಷ್ಟು ನಿಯಂತ್ರಿಸ್ತಾ ಇದ್ದಾರೆ. ಆದ್ರೆ ಈಗ ಚಿಕ್ಕಮಗಳೂರಿನಲ್ಲಿ ನಡೀತಾ ಇರುವಂತಹ ಈ ಕಾಂಗ್ರೆಸ್ ಮತ್ತೆ ಬಿಜೆಪಿಯವರ ಡೆವಲಪ್ಮೆಂಟ್, ನಾನಿಷ್ಟು ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿ ಮಾತನಾಡ್ತಾ ಇರುವಂತಹ ಹೈ ಡ್ರಾಮಾ, ಇದರ ನಡುವೆ ನಡೀತಾ ಇರುವಂತದ್ದು ಹೈ ಡ್ರಾಮಾ. ಅಲ್ಲಿ ಇವಾಗ ಪೊಲೀಸರು ಕೂಡ ಅಲ್ಲಿ ಬಂದು ಇದನ್ನ ಹರಸಾಹಸ ಪಡ್ತಿದ್ದಾರೆ, ಇವ್ರನ್ನೆಲ್ಲರನ್ನೂ ಕೂಡ ಚದುರಿಸುವಂತಹ ಕೆಲಸ ಮಾಡೋದಕ್ಕೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿ. ಮಧುಸೂದನ್, ಈಗ ಕಾಮಗಾರಿ ಏನು ನಡೀತಾ ಇತ್ತು 2022ರಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿದ್ದೆ ನಾವು ಅಂತ ಹೇಳಿ ಈಗ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರನ್ನ ತಮ್ಮಯ್ಯ ಅವ್ರನ್ನ ದೂಡ್ತಾ ಇರೋದು. ಹಾಗಾಗಿ ಹೀಗೆ ಮಾತಿನ ಚಕಮಕಿ ನಡೀತಾ ಇದೆ, ಒಂದಷ್ಟು ಇಲ್ಲಿ ತಳ್ಳಾಟ ಗುದ್ದಾಟಗಳು ನಡೀತಾ ಇದೆ. ಏನ್ ನಡೀತಾ ಇದೆ ಎಕ್ಸಾಕ್ಟ್ ಆಗಿ, ಹಾಗೆ ಈಗ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಖಂಡಿತವಾಗ್ಲೂ ಇಂಚರ ಏನು ಎರಡು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಂದು ವಾಕ್ಸಮರ ಮತ್ತು ಹಲ್ಲೆಗೆ ಕೈಕಿ ಮನೆಸಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ರಾಂಪುರದಲ್ಲಿ ನಡೆದಿರುತ್ತದೆ. ಏನು 2028ರಲ್ಲಿ ಮೆಡಿಕಲ್ ಕಾಲೇಜ್ ಆಗಿರೋದು ರಾಂಪುರದ ರಸ್ತೆ ಕಾಮಗಾರಿಗೆ ಏನು ಸಿಟಿ ರವಿ ಅವರು ನಾನು ಅನುದಾನವನ್ನ ತಂದಿದ್ದೆ, ಆ ಅನುದಾನದ ಕಾಮಗಾರಿಯನ್ನ ಎಂಎಲ್ಎ ಎಚ್ ಡಿ ತಮ್ಮಯ್ಯನವರು ಮಾಡ್ತಿರುವ ಅನ್ನುವ ಮಾತುಗಳ ಮೇಲೆ ಕೂಡ ಈಗ ಕಾರ್ಯಕರ್ತರ ನಡುವೆ
ವಾಕ್ಸಮರ ಮತ್ತು ಹಲ್ಲೆಗೆ ಮುಂದಾಗಿರುವಂತದ್ದು. ಇದರ ನಡುವೆ ಕಳೆದ 3 ದಿನಗಳ ಹಿಂದಷ್ಟೇ ಕೂಡ ಏನು ಆ ಕಾಮಗಾರಿಯನ್ನ ನೋಡಲು ಈಗ ಹೆಗ್ಡಿ ತಮ್ಮಯ್ಯ ಕೂಡ ಜಾಗಕ್ಕೆ ಬಂದಿರ್ತಾರೆ. ಆ ಸಮಯದಲ್ಲೂ ಕೂಡ ಅಧಿಕಾರಿಗಳಿಗೆ ಒಂದು ಮಾತುಗಳನ್ನ ಆಡಿರುವಂತದ್ದು. ಆ ಸಂದರ್ಭದ ನಂತರವಾಗಿ ಸಿ.ಟಿ. ರವಿ ಅವರು ಏನು ಇಂದು ಆ ಜಾಗಕ್ಕೆ ತಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಬಂದಿರುವಂತ ಸಂದರ್ಭದಲ್ಲಿ ಏನು ಕೈ ಕಾರ್ಯಕರ್ತರು ಏನು ಈ ಎಲ್ಲಾ ಕೆಲಸಗಳು ಮುಗಿದ ನಂತರವಾಗಿ ಬಿಲ್ಡಪ್ ತಗೊಳ್ಳೋಕೆ ಸಿ.ಟಿ. ರವಿ ಬಂದಿದ್ದಾರೆ ಅಂತ ಒಂದು ಘೋಷಗಳನ್ನ ಹೋಗಿರುವಂತದ್ದು. ಸಿ.ಟಿ. ರವಿ, ಲೂಟಿ ರವಿ, ಇನ್ನೂ ಅನೇಕ ಮಾತುಗಳಲ್ಲಿ ಕೂಡ ಕೈ ಕಾರ್ಯಕರ್ತರು ಘೋಷಗಳನ್ನ ಕೂಗಿರುವಂತದ್ದು. ಈ ಸಂದರ್ಭದಲ್ಲಿ ಕೂಡ ಇನ್ನು ಬಿಜೆಪಿ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗಿರುವಂತದ್ದು. ಈ ಜಗಳ ಏನು ಅತಿರೇಕಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಮಧ್ಯೆ ಬರ್ತಾರೆ. ಮಧ್ಯೆ ಬಂದು ಅವರು ಕೂಡ ಎರಡೂ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆಯನ್ನ ತಡೆಯುವಲ್ಲಿ ಹರಸಾಹಸನ್ನ ಪಡಬೇಕಾಗುತ್ತೆ ಆ ಹಿಂಚಾರ. ಸದ್ಯಕ್ಕೆ ಈಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿದ್ದು ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಮಾತಿನ ಚಕಮಕಿಯನ್ನ ನಡೆಸುತ್ತಿರುವಂತದ್ದು ಹಿಂಚಾರ. ಎಸ್ ಮಧುಸೂದನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ರಾಂಪುರದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಹೈ ಡ್ರಾಮಾ ಇದು. ನೋಡಿ, ಬಿಜೆಪಿ ಕಾರ್ಯಕರ್ತರು ಇತ್ತ ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರೂ ಕೂಡ ಒಂದು ರೀತಿ ಗುರುತಿಸ್ಕೊಂಡಿರ್ತಾರೆ. ಕಾರ್ಯಕರ್ತರು ಅಂದ ಮೇಲೆ ಅಲ್ಲಿನ ಸ್ಥಳೀಯಲ್ಲಾಗಿರಬಹುದು, ಅಕ್ಕಪಕ್ಕ ಆಗಿರಬಹುದು, ಗುರುತಿಸ್ಕೊಂಡಿರ್ತಾರೆ. ಇಂಥವ್ರು 4 ಜನಕ್ಕೆ ಬುದ್ಧಿ ಹೇಳಬೇಕಾದಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಅಂತಂದ್ರೆ ಇವ್ರು ಏನೇ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಿದ್ರು ಕೂಡ ಶಾಂತಯುತವಾಗಿ ಎರಡೂ ಪಕ್ಷದವರು ಕೂತ್ಕೊಂಡು ಹಂಗಲ್ಲ ಹಿಂಗೆ ಅಂತ ಮಾತನಾಡಿದ್ರೆ ಮುಗಿಯುತ್ತೆ. ಅಥವಾ ಹಲವಾರು ಮಾರ್ಗಗಳಿದಾವೆ ಮಾತನಾಡೋದಕ್ಕೆ. ಅದು ಬಿಟ್ಟು ಒಬ್ಬರಿಗೊಬ್ಬರು ವಾಗ್ವಾದವನ್ನ ಮಾಡ್ಕೊಂಡು ಈ ರೀತಿ ಬೀದಿಯಲ್ಲಿ ಹೈ ಡ್ರಾಮಾವನ್ನ ಮಾಡೋದನ್ನ ನೋಡ್ತಾ ಇದ್ರೆ ಜನಸಾಮಾನ್ಯರಿಗೆ ಏನ್ ಅನ್ಸುತ್ತೆ?